ಶಾಲೆ ಹಿರೇಕುಂಜಳ ತಾಲೂಕು ಕುಂದಗೋಳ. ಇದರ ಆಶ್ರಯದಲ್ಲಿ ಮಾತು ನೀವು ಮಾತಾಡ್ತಂದ್ರೆ ನೀವು ಇಲ್ಲಿ ಬರಬೇಕು. ಒಂದು ಡಿಸಿಪ್ಲಿನ್ ಕಲಿತೀನಿ ಫಸ್ಟ್. ಈಗ ಶಿಕ್ಷಕ ದಿನಾಚರಣೆ ಮಾಡಕ್ಕೆ ಮುಂದೆ ಅದಕ್ಕೊಂದು ಶೋಭೆ ತರುವಂಥ ಒಂದೇ ಮಾಲೆ ಕೈ ಮತ್ತು ಒಳ್ಳೆಗಳು ಸರಿ ಇಲ್ಲ. ಅದು ವಿಶೇಷತೆ. ಇವತ್ತು ಸೆಪ್ಟೆಂಬರ್ 5ಕ್ಕೆ ಮಾಡಬೇಕಾಯ್ತು ಶಿಕ್ಷಕರ ದಿನಾಚರಣೆಯನ್ನ. ಕೆಲವೊಂದು ಅನಿವಾರ್ಯ ಕಾರಣಗಳು ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದರಿಂದ ಇವತ್ತು ನಾವು ಇಟ್ಕೊಂಡಿದ್ದೀವಿ. ಇವತ್ತು 2 ವಿಶೇಷ ಕಾರ್ಯಕ್ರಮಗಳು, 2 ದಿವಸಗಳು ಅಂದ್ರೆ ಒಂದು ಶಿಕ್ಷಕರ ದಿನಾಚರಣೆ, ಒಂದು ಅಂತಾರಾಷ್ಟ್ರೀಯ ಹಿಂದಿ ದಿವಸ. ಇವತ್ತು 2 ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಿರೇಗುಂಜದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸುಂದರವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ ಈ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಂತ ದೊಡ್ಡಮೇನ್ ಸರ್ ಅವರೇ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷತೆ ಈ ಶಾಲೆಯಿಂದ ವರ್ಗಾವಣೆಗೊಂಡು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಸನ್ಮಾನ್ಯ ಶ್ರೀ ಗಣಿತ ಶಿಕ್ಷಕರಂತ ಮಂಜುನಾಥ್ ಅವರು ಇವತ್ತು ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಶಿಕ್ಷಕರ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಹಿಂದಿ ದಿವಸದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನನ್ನ ಸಹೋದರರು, ನನ್ನ ಸಹಪಾಠಿಗಳು, ಸಮಾಜ ವಿಜ್ಞಾನ ಶಿಕ್ಷಕರಂತ ಶಿವಕುಮಾರ್ ಸರ್ ಅವರಿಗೆ ಈ ಹಿಂದಿ ದಿವಸ ಮತ್ತು ಶಿಕ್ಷಕರ ದಿವಸದ ಪರವಾಗಿ ಸ್ವಾಗತ, ಸುಸ್ವಾಗತ. ತ್ರಿಪುರ ಸಹೋದರಿಯಾದಂತ ಇಂಗ್ಲಿಷ್ ಮೇಡಮ್, ಸೈನ್ಸ್ ಮೇಡಮ್ ಮತ್ತು FD ಕ್ಲಾಸ್ ಮೇಡಮ್ ಅವರಿಗೆ ನನ್ನ ಪರವಾಗಿ, ಶಿಕ್ಷಕ ದಿವಸದ ಪರವಾಗಿ, ಹಿಂದಿ ದಿವಸದ ಪರವಾಗಿ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಈ ಮಾನವ ಸಂಪನ್ಮೂಲ, ಈ ದೇಶದ ಸಂಪತ್ತು ಎಲ್ಲಿ ಅಡಗಿದೆ, ಎಲ್ಲಿ ಬೆಳೀತಾ ಇದೆ ಅಂದ್ರೆ 4 ಗೋಡೆಗಳ ಮಧ್ಯೆ ಅಂದ್ರೆ ಅದು ಈ ಮಕ್ಕಳಲ್ಲಿ. ಆ ಭವಿಷ್ಯವನ್ನು ಮಾಡುವಂತ ಈ ಶಿಕ್ಷಕರ ದಿನಾಚರಣೆ ನೀವು ಕೈಗೊಂಡಿದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ಸಿಬ್ಬಂದಿಗಳ ಪರವಾಗಿ ಸ್ವಾಗತ, ಸುಸ್ವಾಗತ. ಸಮಯದ ಅಭಾವ, ಇದು ಬಹಳ ಮಂದಿ ಮಾತಾಡಬೇಕು. ನಿಮಗೂ ಕೂಡ ಬೇರೆ ಬೇರೆ ಕಾರ್ಯಗಳು, ನೀವು ಬಹಳ ಬಿಜಿ ಇರ್ತೀರಿ. FA2 ಎಕ್ಸಾಮ್ ಮತ್ತು ಅದಕ್ಕಾಗಿ ಕೇವಲ ಒಂದು 2-3 ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಪೂರ್ವ ಉಪರಾಷ್ಟ್ರಪತಿ, ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನಾಚರಣೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಹಿಂದಿ ದಿವಸ, ಆ 2 ದಿವಸಗಳನ್ನ ನಾವು ಇವತ್ತು ಆಚರಣೆ ಮಾಡುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ನಾನು ಕೆಲವು ಮಾತುಗಳನ್ನು ಹೇಳ ಬರ್ತಾ ಇದ್ದೀನಿ. ಈ ಶಿಕ್ಷಕ ವೃತ್ತಿ ಅನ್ನುವುದೇ ಈ ಅತಿ ಶ್ರೇಷ್ಠವಾದಂತಹದ್ದು ಈ ವೃತ್ತಿ. ಅದು ಗಿಫ್ಟೆಡ್. ನಾವು ಏನ್ ಕೊಡ್ತಾ ಇದ್ದೀವಿ, ನಮ್ಮಿಂದ ಏನ್ ಪಡಿತಾ ಇದ್ದಾರೆ ವಿದ್ಯಾರ್ಥಿಗಳು, ಅದು ಇಂಪಾರ್ಟೆಂಟ್. ಈ ಸಮಾಜದೊಳಗೆ ನಿರ್ಮಾಣ ಮಾಡಲಿಕ್ಕೆ, ಈ ಸಮಾಜವನ್ನ ನಿರ್ಮಾಣ ಮಾಡುವಂತ ಈ ಭಾರತದ ಭದ್ರ ಬುನಾದಿ ಆಗುವಂತ ವಿದ್ಯಾರ್ಥಿಗಳಿಗೆ ನಾವು ಒಂದು ದಾರಿ ಇರ್ತಾ ಇದ್ದೇವಲ್ಲ, ಅದು ನಾವು ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ನಾವು ಹೇಳಿದಂತ ಕೆಲವೊಂದು ವಿಷಯಗಳು, ಸಂದರ್ಭಗಳನ್ನು ಉಪಯೋಗ ಮಾಡಿ ಜೀವನದ ಸಮಾಜದೊಳಗೆ ತಂದೆ ತಾಯಿಗಳಿಗೆ ನೀವು ಋಣಿಯಾಗಿದ್ರೆ ಸಾಕು ಅನ್ನೋದು ನಮ್ದಿರ್ತದೆ. ಆದ್ರೆ ನೀವು ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿ ಸ್ವೀಕಾರ ಮಾಡ್ತೀವಿ ಅದು ನಿಮಗೆ ಬಿಟ್ಟಿದ್ದು. ಎಲ್ಲಾ ಒಂದು ಕನಸಿನಿಂದ ನಿಮ್ಮ ಪರಿವಾರದೊಳಗೆ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಸಹೋದರರು, ಅಕ್ಕ ತಂಗಿಯರು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ಇದರಿಂದ ಫಲವನ್ನು ಪಡಿಬೇಕು. ಈಗ SLC ಆದ್ರು ಕೇವಲ 6-7 ತಿಂಗಳ ನಿಮ್ಮ ಈ ಅಂತ್ಯ ಕೊನೆಗೆ ನೀವು ಈ ಸ್ಕೂಲನ್ನು ನೋಡೋದಕ್ಕ ನಮ್ಮ ಯಾರು ನೋಡಲಿಕ್ಕೆ ಅವಕಾಶ ಸಿಗಲ್ಲ. ಇದು ಜೀವನದ ಬೋರ್ಡ್ ಎಕ್ಸಾಮಿನ 1ನೇ ಸ್ಟೆಪ್ ನಿಮ್ಮ SLC ಅವರು. ನೀವು ಇದನ್ನು ಒಂದು ವೇಳೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಶೈಕ್ಷಣಿಕ ಜೀವನ
ಏನು ಬರ್ಬಾದಾಗಿ ಹೋಗ್ತಾ ಇದೆ. ಅದಕ್ಕಾಗಿ ತನುಮನದಿಂದ ಅಧ್ಯಯನ ಮಾಡಿ ಬರುವಂತ FA2 ಮತ್ತು SA1 ಎಕ್ಸಾಮ್ ಅನ್ನು ಸಹಕರಿಸಿ ಸುಂದರವಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ, ಮತ್ತು ಈ ಅಂತಾರಾಷ್ಟ್ರೀಯ ಹಿಂದಿ ದಿವಸ ಏನಪ್ಪಾ 1949 ಸೆಪ್ಟೆಂಬರ್ 14ರಂದು ಸಂವಿಧಾನದ ಅಂದ್ರೆ 343 ಅನುಚ್ಛೇದದ ಪ್ರಕಾರ ಈ ಹಿಂದಿಯನ್ನ ಭಾರತದ ರಾಷ್ಟ್ರ ಭಾಷೆಯನ್ನು ಸ್ವೀಕಾರ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಸೆಪ್ಟೆಂಬರ್ 14ರಂದು ವಿಶ್ವದಾದ್ಯಂತ ಹಿಂದಿಯನ್ನ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಇವತ್ತು ಹಿಂದಿದು ಅಂತಂದ್ರೆ, ಅಮೆರಿಕದ ಖಂಡದಲ್ಲಿ ವಾಷಿಂಗ್ಟನ್ DC ಒಳಗೆ ಅಮೆರಿಕದ ಅಧ್ಯಕ್ಷ ಬೈಡೆನ್ ಅವರು ಸೆಪ್ಟೆಂಬರ್ ಕಳೆದ ವರ್ಷನೇ ಮಾಡಿದ್ದಾರೆ. ಏನಂತಂದ್ರೆ ಹಿಂದಿ, ನಾವು ಕರ್ನಾಟಕದಲ್ಲಿ ಹಿಂದಿಯನ್ನ ತೃತೀಯ ಭಾಷೆಯಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಅಮೆರಿಕದೊಳಗೆ ಕೆಲವೇ 21 ರಾಜ್ಯಗಳಲ್ಲಿ ಹಿಂದಿ ಭಾಷೆಯನ್ನ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯೊಳಗೂ ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅದೊಂದು ಗ್ರೇಟ್ ನಮ್ದು. ನಮ್ಮ ಪ್ರಾಚೀನ ಭಾಷೆಯ ಆದಂತ ಹಿಂದಿಯನ್ನ ಅಮೆರಿಕದಂತ ದೇಶದೊಳಗೆ ಇವತ್ತು ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರೆ ಅದಂತೂ ಗ್ರೇಟ್. ಅಂದ್ರೆ ನಾವು ಭಾಷೆ ಅಂತ ಬಂದಾಗ ಎಲ್ಲವನ್ನೂ ಅಪ್ಕೊಳ್ಬಹುದು. ಮಾತೃಭಾಷೆ ತಾಯಿ ಅಂತ ನಾವು ಏನ್ ತಿಳ್ಕೊಂಡಿದೀವಿ, ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ, ಪಾದ ಪೂಜೆ ಮಾಡ್ತಾ ಇದ್ದೀವಿ, ಅದನ್ನ ಮಾತೃಭಾಷೆ ಅಂತ ತಿಳ್ಕೊಂಡ್ವಿ. ಇನ್ನಿತರಿಗೆ ನಾವು ಏನ್ ಗೌರವ ಕೊಡ್ತೀವಿ, ಎಲ್ಲಾ ಭಾಷೆಗಳೊಳಗೂ ನಾವು ಕಲಿಯಲೇಬೇಕು. ಅದಕ್ಕೆ ನಾವು ಗೌರವವನ್ನ ಕೊಡಲೇಬೇಕು. ಅದಕ್ಕಾಗಿ ಇವತ್ತು ಈ ಅಂತಾರಾಷ್ಟ್ರೀಯ ಹಿಂದಿ ದಿವಸವನ್ನು ಕೂಡ ಏನು ಉದ್ದೇಶಪ್ಪ ಅಂತಂದ್ರೆ, ನಾವು ಎಲ್ಲೇ ಹೋದರೂ ಕೂಡ ಯಾವ ರೀತಿ ನಾವು ಕಾಂಪಿಟೇಟರ್ ಈ ಜಗತ್ತಿನಾಗ ಇಂಗ್ಲಿಷ್ ಕಾಂಪಿಟೇಷನ್ ಅಂತ ನಾವು ಯಾವ ಭಾಷೆಯನ್ನು ಪ್ಲೇ ಮಾಡ್ತಾ ಇಲ್ಲ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ, ಇನ್ನೊಂದು ಭಾಷೆ ಇದೆ ಅಂತಂದ್ರೆ ಅದು ಯಾವ್ದು ಅಂತಂದ್ರೆ ಅದು ಹಿಂದಿ ಭಾಷೆಯಾಗಿ ಎರಡನೇ ಭಾಷೆಯಾಗಿ ಇವತ್ತು ಪ್ರಪಂಚದಾದ್ಯಂತ ಹಿಂದಿ ಕಾಂಪಿಟೇಟ್ ಆಗ್ತೈತಿ ಅಂತೇಳಿ ಇವತ್ತು ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸುಂದರವಾದ ಕಾರ್ಯಕ್ರಮದೊಳಗ 10ನೇ ವರ್ಗದ ವಿದ್ಯಾರ್ಥಿಗಳು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ 2 ಮಾತುಗಳನ್ನು ಮುಗಿಸುತ್ತೀನಿ. ಜೈ ಹಿಂದ್, ಜೈ ಹಿಂದಿ.